ಮಾಜಿ ಮಂತ್ರಿಗಳಾದಂಥ ನಾಗೇಂದ್ರ ಅವರು ಏನೋ ಅವ್ರು ಹೇಳ್ತಾ ಇದ್ರಂತೆ ಬಿಆರ್ ಮಾಡಕ್ ಕೊಟ್ಟಾರ, ಅವರು ಏನೋ ಉತ್ತರ ಪ್ರದೇಶ ಮಾಡಕ್ ಕೊಟ್ಟಾರ ಅಂತೇಳಿ ಹೇಳ್ತಾ ಇದ್ರಂತೆ. ಬಹುಶಃ ಬಿಆರ್ ಮಾಡಕ್ ಕೊಟ್ಟಿರೋದು ಕಾಂಗ್ರೆಸ್ಸಿನ ನಾಯಕರು ಅವ್ರ ಭಾಗದಲ್ಲಿದ್ದಂಥ ಶಾಸಕರು. ಇವತ್ತು ಖಾಸಗಿ ಗನ್ಮ್ಯಾನ್ಗಳು ಇಟ್ಕೊಂಡು ಅಡ್ಡಾಡ್ತಿರೋದು ನಾವಂತೂ ಯಾರು ಅಲ್ಲ. ಸಿನಿಮಾ ಥರ ಫೈರಿಂಗ್ ಮಾಡೋಂಥ ಮಂದಿ ನಾವೇನಲ್ಲ. ಇವತ್ತು ಅವರೇ ಇವತ್ತು ಬಿಹಾರನ್ನು ಮಾಡಬೇಕಂದ್ರೆ ನಮ್ಮ ಕರ್ನಾಟಕನ ಹೊಂಟಂಥ ಟೈಮಲ್ಲಿ ಇವತ್ತು ಕೇವಲ ನಮಗೋಸ್ಕರವಾಗಿ ಇವತ್ತು ನಮ್ಮನ್ನ ಏನೋ ಒಂದು ಕಡೆ ದ್ವೇಷಿಸಬೇಕು ಅನ್ನೋಂಥ ಕಾರಣದಿಂದ ಬಿಹಾರ ಮಾಡಿದ್ವಿ ಅನ್ನೋಂಥ ಅವರು ಹೇಳಕ್ ಹೊಂಟಿದ್ದಾರೆ. ಹಂಗಾಗಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲ ವಿಚಾರದಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಹೇಳಿದಾರ, ಜನಾರ್ದನ್ ರೆಡ್ಡಿ ಅವರು ಹೇಳಿದಾರ, ನಾನು ಹೇಳ್ತಾ ಇದ್ದೀನಿ. ಇವತ್ತು ನೀವೇನ ಸರ್ಕಾರದಲ್ಲಿ ಇವತ್ತಿನ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ್ರಿಂದ ಫಸ್ಟ್ ಈ ಗಲಭೆ ಏನಾಗಿದೆ, ಯಾರು ಅವ್ರ ಜೀವ ಹೋಗಿದೆ, ಅವ್ರ ಜೀವ ಹೋದಂಥವ್ರನ್ನ ಅವ್ರಿಗೇನ ಜಸ್ಟಿಸ್ ಕೊಡಬೇಕು, ನ್ಯಾಯ ಕೊಡಿಸ್ಬೇಕಾದಾಗಿನ ಇದರಲ್ಲಿ ತಪ್ಪಿದಸ್ಥರು ಯಾರಿದ್ದಾರೆ, ಒಬ್ಬ ಸತೀಶ್ ರೆಡ್ಡಿ ಅವ್ರ ಅಂಗರಕ್ಷಕರು, ಅವ್ರನ್ನ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ನ್ಯಾಯ ಕೊಡಿಸೋದು ಆಗುತ್ತೆ. ಎಲ್ಲಿದ್ರೆ ನೀವು ಅಧಿಕಾರದಲ್ಲಿ ಇದಕ್ಕೋಸ್ಕರ ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಬೇರೆ ಆರಿಸಿದಂಥವ್ರನ್ನ ಬಿಟ್ಟು ಬೇರೆ ಯಾರನ್ನ ತೊಂದರೆ ಮಾಡೋಂಥ ಪ್ರಯತ್ನ ಮಾಡಿದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಸರ್, ಈ ಪ್ರಕರಣ ದೆಹಲಿ ಮಟ್ಟದ ಸದ್ದು ಮಾಡಿದೆ, ಗಲ್ಬೋ ಪ್ರಕರಣ. ನೀವೇನಾದ್ರೂ ಸಿಬಿಐ ತನಿಖೆಗೆ ಏನಾದ್ರು ಶಿಫಾರಸು ಮಾಡ್ತೀರಾ? ಸಿಬಿಐ ಏನಾದ್ರು ಒತ್ತಾಯ ಮಾಡ್ತೀರಾ? ವಿಚಾರ ಹೇಳ್ತೀನಿ ನೋಡಿ. ನಾಗೇಂದ್ರ ಒಂದು ಕಾಲದಲ್ಲಿ ಆ ವಿರೋಧ ಜನರ ಗುಂಪಲ್ಲಿ ಇತ್ತು. ಆ ರೌಡಿಗೆ ಹೆಂಗೆ ಕೆಲಸ ಮಾಡ್ತಾ ಇದ್ದವರು ಆ ಬದುಕು ಬಿಟ್ಟು ಇಸ್ಲಾಮಿಕ್ ಬದುಕಿನಾಗಿ ಬಂದು ಒಳ್ಳೆ ಬದುಕನ್ನು ದುಡಿಯೋದನ್ನು ಕಲಿಸ್ಕೊಡ್ತೀವಿ. ದುಡಿದು ಬದುಕೋದನ್ನು ನೀನು ಕಲಿಬೇಕು ಅಂತೇಳಿ ಕರ್ಕೊಂಡು ಬಂದಿದ್ದೆ. ಎಸ್ ಟಿ ರಿಸರ್ವೇಷನ್ ಆದ ತಕ್ಷಣ ಶಾಸಕನಾಗಿ ಮಾಡಿದ್ರು. ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಹೋದಾಗಲಿಂದ ಹಿಡಿದು ಕೂಡ ಇದುವರೆಗೂ ಕೂಡ ನನಗೆ ರಾಜಕೀಯ ಜನ್ಮ ಕೊಟ್ಟಂಥವ್ರು, ರಾಜಕೀಯ ಗುರುಗಳು ಅಂತೇಳಿ ಮಾತಾಡೋದು ಒಂದು ಕಡೆ. ಇವತ್ತು ಕಂಪ್ಲೀಟ್ ನಾಗೇಂದ್ರ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ವಿಶೇಷವಾಗಿ 150 ಕೋಟಿ ಹಗರಣದಲ್ಲಿ, ಇನ್ನು CBI ಕೇಸ್ಗಳಂತೂ 9 ಕೇಸ್ಗಳು, SIT ಕೇಸ್ಗಳು 25-30 ಕೇಸ್ಗಳು, ಚೆಕ್ ಬೌನ್ಸ್ ಕೇಸ್ಗಳು, ಪೂರ್ತಿ ಕೇಸ್ಗಳಲ್ಲಿ ಮುಳುಗೋಗಿದ್ದಾನೆ. ಈಜಾಡಿ ದಡಿಗೆ ಸೇರಬೇಕಿದ್ರು ಕೂಡ ಅವನ ಜೀವನದಲ್ಲಿ ನಾದಿಲ್ಲ. ನಾನು ಭಾಳ ತಾಳ್ಮೆಯಿಂದ ಅವನ ಬಗ್ಗೆ ನಾವು ಇಲ್ಲಿ ಕೂಡ ಮಾತಾಡಿದ್ವಿ. ನಿನ್ನೆ ಇದಕ್ಕಿದ್ದೀನಿ ಬಂದು ನಾಲ್ಗೆ ಬಿಗಿಯಾಗಿ ಇಟ್ಕೊಂಡು ಮಾತಾಡೋದನ್ನು ಬಿಟ್ಟು ಯಾಕೆ ಬೇಕಿದ್ರೆ ಹಾಗೆ ಮಾತಾಡಿ ನನ್ನ ಮನೆ ಮೇಲೆ ಇಂದ ಕಲ್ಲುಗಳು, ನನ್ನ ಮನೆ ಮೇಲೆ ಇಂದ ಪೆಟ್ರೋಲ್ ಬಾಂಬ್ ಹಾಕಿದ್ದೀನಿ, ಬಿಹಾರ್ ಮಾಡಿದ್ದಾರೆ ಅನ್ನೋ ಮಾತನ್ನು ಏನು ಯೂಸ್ ಮಾಡಿದ್ದಾರೆ, ನನ್ನ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾತಾಡಿದ್ದೀನಿ ಅನ್ನೋದು ಅವನಿಗೂ ಗೊತ್ತು. ಇನ್ನು ಮುಂದೆ ಏನಾದರೂ ಇದೇ ರೀತಿ ಮಾತಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದರೆ ಭಾಳ ಗಂಭೀರವಾಗಿ ಜನರು ಮತ್ತೆ ಕೆಲಸ ಕೊಡ್ತಾರೆ. ನಾಳೆ ನಿನಗೆ ರಾಜಕೀಯವಾಗಿ ನಿಂತು ಮುಗಿದೋದ ಕತೆ. ಮತ್ತು ಇದೇ ವಾಲ್ಮೀಕಿ ವಿಗ್ರಹ SP ಸರ್ಕಲಲ್ಲಿ ಇದೆ. ವಾಲ್ಮೀಕಿ ವೃತ್ತಾಂತ ಇಟ್ಟಿದ್ದೀವಿ. ಅಲ್ಲೇ ಬಂದು ಇನ್ನೊಂದು ಪುತ್ಥಳಿ ಮಾಡೋದಾಯಿತು ಅಂತಂದರೆ ಅದಕ್ಕೂ ನಾವು ಯಾರೂ ಅಡ್ಡಿಪಡಿಸಿಲ್ಲ. ಬ್ಯಾನರ್ಗಳನ್ನ ತೊಗೊಂಡು ಬಂದು ಇಲ್ಲಿ ಆಗ್ತಾ ಇರೋದಕ್ಕೂ ಯಾರು ಬೇಡ ಅಂತ ಹೇಳಿಲ್ಲ. ಮನೆ ಹಾದಿಗೆ ಕಾಲು ಹೋಗೋ ರೋಡ್ಗೆ ಅಡ್ಡ ಹಾಕಿ ನಿಮ್ಮ ಶಕ್ತಿ ಪರೀಕ್ಷೆ ಮಾಡಬೇಕು ಅಂತೇಳಿ ಅವ್ರು ಬಂದಿದ್ದೆ. ಇದೆಲ್ಲದಕ್ಕೂ ಕೂಡ ಕಾರಣ ಅಂತೇಳಿ ಎಲ್ಲರೂ ಗೊತ್ತಿರೋಂಥ ಒಂದು ವಿಷಯ. ಅವರು ಡೆಕೋರೇಷನ್ಸ್ 3-4 ದಿನದಿಂದ ಮಾಡ್ತಾನೆ ಇದ್ದಾರೆ. ಹಾಗಾಗಿ ನಾಗೇಂದ್ರ ಈ ಗಣೇಶ್ ಕಮಲಿಯವರು ಇಬ್ಬರು ಕೂಡ ಏನಿದ್ರು ಹುಚ್ಚುಚ್ಚಾಗಿ ಮಾತಾಡಿದ್ರು. ನಾನು ಮಾಧ್ಯಮಗಳ ಮೂಲಕ ನಿಮ್ಮಿಬ್ಬರಿಗೆ ಹೇಳ್ತಾ ಇದ್ದೀನಿ, ನೀವು ಅವನು ಬರೋದ್ರಿಂದ ಕಣ್ಮರೆಯಾಗಿದ್ದಂಥವ್ರು. ನಿಮ್ಮ ದಬ್ಬಾಳಿಕೆಗೆ ನಿಮಗೆ ತಕ್ಕೊಳ್ಳೋಕ್ಕಾಗಲಿಲ್ಲ. ನಿಮ್ಮ ಅದೃಷ್ಟ ಇವತ್ತೇನಂತಂದರೆ ಅವನು ತಪ್ಪು ಮಾಡ್ಕೊಂಡಿದ್ದಕ್ಕೆ ಮುಖ್ಯಮಂತ್ರಿಗಳು ಅವನ್ನ ಬೈದಿದ್ದಕ್ಕೆ ನಿಮಗೆ ದೊಡ್ಡಸ್ತಿಕೆ ಕೊಟ್ಟು ಕಳಿಸಿದ್ರು. ಆ ದೊಡ್ಡಸ್ತಿಕೆ ಕೊಟ್ಟು ಕಳಿಸಿದ್ದಾರೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಮತ್ತೆ ನಾವು ಹೀರೋಗಳಾಗ್ತೀವಿ ಅಂತಂದರೆ ನೀವು ಈಗಾಗಲೇ ಜೀರೋಗಳು ಆಗೋಗಿದ್ದೀರಿ. 28ಕ್ಕೆ ನೀವೆಲ್ಲ ಕಾಲ ಮುಗಿಯುತ್ತೆ. ರಾಜಕೀಯ ಅನ್ನೋದು ಶಾಸ್ತ್ರೀಯವಾಗಿ ಯಾರೂ ಕೂಡ ಇಲ್ಲ. ಮತ್ತು ಶ್ರೀರಾಮನ ಬಗ್ಗೆ ನನ್ನ ಬಗ್ಗೆ ನೀನು ಮಾತಾಡೋಷ್ಟು ದೊಡ್ಡ ಲೀಡರ್ಗಳು ನೀವೇನು ಕೂಡ ಅಲ್ಲ. ಮತ್ತು ಇಡೀ ಕರ್ನಾಟಕಕ್ಕೆ ಗೊತ್ತು ವಾಲ್ಮೀಕಿ ಜನಾಂಗಕ್ಕೆ ಶ್ರೀರಾಮನ್ ಮಾಡಿರುವಂಥ 7% ರಿಸರ್ವೇಷನ್ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಬಳ್ಳಾರಿಯಲ್ಲಿ ವಾಲ್ಮೀಕಿ ಭವನ ಏರ್ ಕಂಡೀಷನ್
ಭವನ ಕಟ್ಟಿರೋದಾಗಿರ್ಬೋದು, 20 ಅಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ಇಟ್ಟಿರೋದಾಗಿರ್ಬೋದು, ಎಸ್ ಪಿ ಸರ್ಕಲ್ನ ವಾಲ್ಮೀಕಿ ವೃತ್ತ ಅಂತ ಮಾಡಿ ವಾಲ್ಮೀಕಿ ಪುತ್ಥಳಿ ಮಾಡಿರುವಂಥದ್ದಾಗಿರ್ಬೋದು, ಇವತ್ತು ವಾಲ್ಮೀಕಿ ಜಯಂತಿಯನ್ನು ಘೋಷಣೆ ಮಾಡ್ತಿರೋದಾಗಿರ್ಬೋದು, ಮತ್ತು ವಾಲ್ಮೀಕಿ ಜಯಂತಿಗೋಸ್ಕರ ಒಂದು ನಿಗಮನೇ ಸ್ಥಾಪನೆ ಮಾಡಿರುವಂಥದ್ದು ಶ್ರೀರಾಮ. ಹಾಗಾಗಿ ನೀವೆಲ್ಲ ಕಂಪ್ಲೀಟ್ ಕೂಡ ಕಾಲಿನ ಧೂಳಿ ಕೂಡ ನೀವು ಸಮಾನ ಅಲ್ಲ. ವಾಯು ಮುಚ್ಕೊಂಡು ಆಗಿರುವಂಥ ಈ ದುರ್ಘಟನೆಗೆ ಒಬ್ಬ ಅಮಾಯಕನ ಪ್ರಾಣ ಹೋಗಿದ್ದೆ. ಅಮಾಯಕನ ಪ್ರಾಣ ಹೋಗಲಿಕ್ಕೆ ಯಾವ ಕಾರಣೀಭೂತ, ಯಾವ ಪ್ರೈವೇಟ್ ಗನ್ಮ್ಯಾನ್, ಅವನ ಗನ್ನು ಪ್ರೈವೇಟ್ ಗನ್ಮ್ಯಾನ್ನ ನಡೆದಿರೋ ಘಟನೆಯಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅದನ್ನು ಮಾಧ್ಯಮಗಳ ಮೂಲಕ ತಕ್ಷಣ ಬಂದು ಇಷ್ಟು ದೊಡ್ಡ ಸರ್ಕಾರ ಇಟ್ಕೊಂಡು ಒಬ್ಬ ಮನುಷ್ಯನ ಪ್ರಾಣ ಹೋದ್ಮೇಲೆ ಅವನ ಪ್ರಾಣ ಹೋಗ್ಲಿಕ್ಕೆ ಕಾರಣ ಯಾರು ಅಂತ ಹೇಳಿ ತಕ್ಷಣ ಮೀಡಿಯಾ ಮುಂದೆ ಬಂದು ಪೊಲೀಸ್ ಇಲಾಖೆ ಹೇಳಬೇಕಾಗಿದೆ ಮತ್ತು DSP ಸಸ್ಪೆಂಡು ಮಾಡಬೇಕು. ಇದು ಯಾವುದೋ ಆಗದೆ ಪಕ್ಷದಲ್ಲಿ ಈಗಾಗಲೇ ನಾವು ಸಿಟ್ಟಿಂಗ್ ಜಡ್ಜ್ ಮೂಲಕ ಎಂಕ್ವೈರಿ ಅಥವಾ CBI ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ನಾವು ಜೊತೆಗೆ ರಾಮ್ಲವ್ರು ಹೇಳಿದಂತೆ ಏನಾದರೂ ಇನ್ನು ಕೆಲವೇ ದಿನಗಳಲ್ಲಿ ಮಾಧ್ಯಮಗಳ ಮೂಲಕ ಆಗಿರೋ ಎಂಟೈರ್ ಘಟನೆ ಬಗ್ಗೆ ಸತ್ಯಾಂಶಗಳಿಲ್ಲ, ಎಲ್ಲ ವಿಡಿಯೋಗಳಿದೆ. ಈ ಕಾಲದಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇರುತ್ತೆ. ನಮ್ಮ ಮನೆ ಸುತ್ತಮುತ್ತ ನಡೆದಿರೋ ಎಲ್ಲ ಘಟನೆಗಳು ವಿಡಿಯೋಗಳಾಗ್ಬಿಟ್ಟಿದೆ. ಪೊಲೀಸರಿಗೆ ಭಾಳ ಸುಲಭ ಯಾರಿಂದ ತಪ್ಪಾಗಿದೆ, ಏನಾಗಿದೆ, ಹೇಗಾಗಿದೆ ಇದನ್ನು ತಾವು ಸರಿಪಡಲಿಲ್ಲ ಅಂತಂದರೆ ಶ್ರೀರಾಮುಲವರು ಹೇಳಿದಾಗ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆ ಒಂದು ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಮಾಡೋ ಸಂದರ್ಭ ಬರುತ್ತೆ. ಅದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಎಚ್ಚೆತ್ತುಕೊಂಡು DSPನ ಸಸ್ಪೆಂಡ್ ಮಾಡಿ ಇಮಿಡಿಯೇಟಾಗಿ ಆ ಪ್ರಾಣ ಕಳ್ಕೊಂಡಿರೋ ಹುಡುಗನಿಗೆ ನ್ಯಾಯ ಮಾಡೋ ರೀತಿಯಲ್ಲಿ ಏನೇನಾಗಿದೆ ಘಟನೆಗಳನ್ನು ಮಾಧ್ಯಮಗಳ ಮುಂದೆ ಇಡೀ ರಾಜ್ಯದ ಮುಂದೆ ಇಡಬೇಕು. ಹಂಗಾಗಿ ಇವತ್ತಿನ ಪತ್ರಿಕೆಗೋಷ್ಠಿಯಲ್ಲಿ ಏನಿವತ್ತು ಎತ್ತಿಗೆ ಜ್ವರ ಬಂದಿದೆ ಅಂದ್ರಿಗಿನ ಹೆಮ್ಮೆಗೆ ಬರೆಯಾಗಿದ್ದಂತೆ ಬಳ್ಳಾರಿಯಲ್ಲಿ ಗಲಭೆಗೆ ಕಾರಣೀಭೂತರು ಯಾರು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದಂತೆ ಈ ಗಲಭೆಗೆ ಕಾರಣೀಭೂತರು ಯಾರನ್ನಂತ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಬಹುಶಃ ಈ ಗಲಭೆಗೆ ಕಾರಣೀಭೂತರು ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು ಕಟ್ಟಾಳರಾದಂತ ಸತೀಶ್ ರೆಡ್ಡಿ ಅವ್ರ ಬೆಂಬಲಿಗರು ಅವ್ರನ್ನ ಬಂಧಿಸೋದು ಬಿಟ್ಟು ಒಬ್ಬ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅವ್ರು ಎಷ್ಟೋ ಕ್ರೆಡಿಬಿಲಿಟಿಗಳನ್ನು ಕೆಲಸಗಳು ಮಾಡಿ ಇವತ್ತು ಅವರು ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳಂತೆ SP ಅವರಂತೇಳಿ ಅವ್ರನ್ನ ಅಮಾನತು ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನಂತ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದ್ರೆ ಬಳ್ಳಾರಿಯ SP ಅವರು ಯಾರು ಪವನ್ ನಿಜೂರು ಅನ್ನಂತ SP ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು 12 ತಾಸಾಗಿದೆ. ಕೇವಲ 12 ತಾಸುಗಳಲ್ಲಿ ಅವರು ಸೇವೆಯಿಂದ ಅಮಾನತು ಮಾಡೋದು ಕೇವಲ ಕಣ್ಣೊರೆಸಂತ ತಂತ್ರವಲ್ಲ. ಯಾಕಂದ್ರೆ ಇವತ್ತು 12 ತಾಸುಗಳಲ್ಲಿ ಅವ್ರನ್ನ ಅಮಾನತು ಮಾಡಿದಂದಿನ ಎಷ್ಟು ಮಟ್ಟಿಗೆ ಸರಿ ಅನ್ನಂತ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಕೇಳಬೇಕಾಗ್ತಾ ಇದೆ. ಯಾಕಂದ್ರೆ ನಾನು ಮುಖ್ಯಮಂತ್ರಿಗಳ ಬಗ್ಗೆ ಬಹಳಷ್ಟು ಗೌರವ ಇದೆ, ಇಲ್ಲ ಅನ್ನಕ್ಕೆ ಹೋಗಲ್ಲ. ಯಾಕಂದ್ರೆ ಅವರು ಕೂಡ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಾರ. 5 ವರ್ಷಗಳು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಪುನಃ ಭಗವಂತ 2.5 ವರ್ಷಗಳ ಕಾಲ ಅವರಿಗೆ ಅವಧಿ ಸಿಕ್ಕಿದೆ. ಪುನಃ ಅವರು ಮುಂದಕ್ಕೆ ದೇವರಾಜ್ ಅರಸರು ಏನಿದಾರೋ ಈ ಬಜೆಟ್ ಆದ ನಂತರ ಅವರ ಅವಧಿಯನ್ನು ಕೂಡ ಮುಗಿಸ್ಬೇಕಂದ್ಕೊಂಡಿದ್ದಾರೆ. ಆದ್ರೆ ಇವತ್ತು ಯಾವುದೇ ಸರ್ಕಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇಷ್ಟೊಂದು ಅನುಭವಿದ್ದಂತ ಮುಖ್ಯಮಂತ್ರಿಗಳು ಯಾರನ್ನ ಅಧಿಕಾರಿಗಳು
ಅವರು ಬಂದಂತ ಟೈಮಲ್ಲಿ ಹೊಸದಾಗಿ ಸರ್ಕಾರಗಳು ಬಂದಂತ ಟೈಮಲ್ಲಿ ಆಗಿರ್ಬೋದು, ಅಧಿಕಾರಿಗಳು ಜಿಲ್ಲೆಗಳಿಗೆ ಹೋದಂತ ಟೈಮಲ್ಲಿ ಅವರು ಜಿಲ್ಲಾಧಿಕಾರಿಗಳಿರ್ಬೋದು, ವರಿಷ್ಠಾಧಿಕಾರಿಗಳು ಯಾರೇ ಆಗಿರ್ಬೋದು, ಅದನ್ನ 6 ಮಂತ್ಸ್ ಅಂದ್ರೆ ಅದು ಹನಿಮೂನ್ ಪೀರಿಯಡ್ ಅಂತ ಕರೀತಾರೆ. 6 ತಿಂಗಳ ಕಾಲ. ಈ 6 ತಿಂಗಳ ಕಾಲ ಹನಿಮೂನ್ ಪೀರಿಯಡ್ ಅಂತ ಕರೀತಾರೋ, ಆ ಕರೆಯಂತ ಸಂದರ್ಭದಲ್ಲಿ ನಾವು ಹನಿಮೂನ್ ಪೀರಿಯಡ್ ಅಂತ ಕರೆಯಂತ ಸಂದರ್ಭದಲ್ಲಿ ಕಳೆದ ಸರ್ಕಾರದಲ್ಲಿ ಏನನ್ನ ತೊಂದರೆಗಳಾಗಿದ್ರೆ ಅಲ್ಲಿ 6 ತಿಂಗಳ ಕಾಲ ಅವ್ರಿಗೆ ಅವಕಾಶವನ್ನು ಕೊಟ್ಟು ಅದೆಲ್ಲ ಸರಿಪಡಿಸಿಕೊಳ್ಳೋ ಸಲುವಾಗಿ ಯಾವುದೇ ಸರ್ಕಾರಗಳು ಹೊಸ ಮಂತ್ರಿಗಳು ಬಂದಂತ ಟೈಮಲ್ಲಿ ಅಧಿಕಾರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ 6 ತಿಂಗಳ ಕಾಲ ಏನು ಹನಿಮೂನ್ ಪೀರಿಯಡ್ ಅಂತ ಹೇಳಿ ಕರೀತಾರೋ, ಆ ಹನಿಮೂನ್ ಪೀರಿಯಡ್ ಸಂದರ್ಭದಲ್ಲಿ ಅಲ್ಲಿ ಬಂದು 24 ತಾಸು ಒಳಗಡೆ ಏನು ಮಾಡಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸ್ವಲ್ಪ ಸಮಯ ಕೊಡಬೇಕಾಗಿತ್ತು. ಯಾಕಂದ್ರೆ ಮುಖ್ಯಮಂತ್ರಿಗಳು ಇಷ್ಟು ಅನುಭವ ಇದ್ದಂತ ಟೈಮಲ್ಲಿ ಕೂಡ ಅವರು 24 ತಾಸೊಳಗಡೆ ಬೆಳಗ್ಗೆ ಅವರು ಅಧಿಕಾರ ಸ್ವೀಕಾರ ಮಾಡ್ಕೊಂತಾರ, ಮಧ್ಯಾಹ್ನ ಅಧಿಕಾರ ಸ್ವೀಕಾರ ಮಾಡ್ಕೊಂತಾರ. ಅಧಿಕಾರ ಸ್ವೀಕಾರ ಮಾಡ್ಕೊಂಡಿದ್ದ ಮಧ್ಯರಾತ್ರಿಯಿಂದ ಬೆಳಿಗ್ಗೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಹಂಗಾಗಿ ನಾನು ಮುಖ್ಯಮಂತ್ರಿಗಳು ಸ್ವಲ್ಪ ಸಮಯ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋಂಥದ್ದು ನನ್ನ ಭಾವನೆ ಆಗಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಇಷ್ಟು ಅನುಭವ ಇದ್ದಂಥವ್ರು, ಇಷ್ಟು ವರ್ಷಗಳ ಕಾಲ ಸರ್ಕಾರ ನಡೆಸಿದಂಥವ್ರು, 2ನೇ ಬಾರಿ ಮುಖ್ಯಮಂತ್ರಿಗೆ 2.5 ವರ್ಷ ಕಳೆದಂಥವ್ರು, ಹತ್ತತ್ರ 7 ವರ್ಷ ಅನುಭವ ಇದ್ದಂತ ಮುಖ್ಯಮಂತ್ರಿಗಳೇ ಯಾಕೆ ಇಷ್ಟು ಅರಾತುರಿಯಲ್ಲಿ ಯಾಕೆ ಈ ರೀತಿಯಲ್ಲಿ ನಿರ್ಧಾರ ತಗೊಂಡ್ರು ಅನ್ನೋಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಹಂಗಾಗಿ ನಾನು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು 12 ತಾಸು ಸಮಯ ಕೊಟ್ಟಿಲ್ಲ. 12 ತಾಸಲ್ಲಿ ಅವ್ರ ಮನೆಗಳು ಶಿಫ್ಟ್ ಮಾಡ್ಕೊಳಕ್ಕಾಗಲ್ಲ, ಅವ್ರ ಕುಟುಂಬಗಳು ಕೂಡ ಬೇರೆ ಕಡೆಯಿಂದ ಇಲ್ಲಿ ವರ್ಗಾವಣೆ ತರಿಸ್ಕೊಳಕ್ಕಾಗಲ್ಲ. ನಗರದಲ್ಲಿದ್ದಂತ ಕೆಲವೊಂದು ಸ್ವಲ್ಪ ಸಮಯ ಕೊಟ್ಟಿದ್ರೆ ಎಲ್ಲ ಒಂದು ಕಡೆ ಅನುಕೂಲ ಆಗ್ತಿತ್ತು ಅನ್ನೋ ಕಾರಣದಿಂದ ಇವತ್ತು ನಮ್ಮೆಲ್ಲರ ಭಾವನೆ ಇದೆ. ಹಂಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಪವನ್ ನಿರ್ಜೂರ್ ಅವ್ರನ್ನ ಏನು ಅಮಾನತು ಮಾಡಿಸಿದನೋ, ನಾನು ಮುಖ್ಯಮಂತ್ರಿಗಳಿಗೆ ಆಲ್ರೆಡಿ ನೀವು ಮಾಡಿರುವಂತದ್ದು ಮೇಲ್ನೋಟಕ್ಕೆ ಅದು ತಪ್ಪು ಅನ್ನೋಂಥದ್ದು ಕೂಡ ಕಂಡು ಬರ್ತಾ ಇದೆ. ಹಂಗಾಗಿ ಇವರು ಎಲ್ಲೋ ಒಂದು ಕಡೆ ಕಣ್ವರ್ಸಂತ ತಂತ್ರ ಮಾಡೋಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಂಗಾಗಿ ಇವತ್ತು ನಾನು ಈ ಗಲಭೆ ನಡೆದಂತ ಸಂದರ್ಭದಲ್ಲಿ ಅನೇಕ ಗುಂಡಾಗಳು ಬಂದಿದ್ರು, ಬೇರೆ ಬೇರೆ ರಾಜ್ಯದಿಂದ ಬಂದಿದ್ರು ಗುಂಡಾಗಳು, ಈ ನಗರದಲ್ಲಿದ್ದಂತ ಅನೇಕ ಗುಂಡಾಗಳು ಕೂಡ ಬಂದು ಈ ಗಲಭೆ ಸೃಷ್ಟಿಯಾದಂತ ಟೈಮಲ್ಲಿ ಕೂಡ ಅವ್ರನ್ನ ಎಲ್ಲೋ ಒಂದು ಕಡೆ ಈ ಗಲಭೆಯಲ್ಲಿ ಕೆಲವು ಮಂದಿ ಕುಮ್ಮಕ್ಕು ಕೊಟ್ಟಿದ್ದಾರೆ. ನಾನು ಇವತ್ತು ಇಲ್ಲಿ ಈ ಬಳ್ಳಾರಿ ನಗರದ DSP ಅವರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಸ್ವಾಮಿ, ನೀವು ಲಾ ಅಂಡ್ ಆರ್ಡರ್ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಇವತ್ತು ಇವತ್ತು DSP ಆಗಿ DSP ನಂದಾರೆಡ್ಡಿ ಅವರು ಭರತ್ ರೆಡ್ಡಿ ಅವರು ಎಲ್ಲಿ ದುರ್ಗಮ್ಮ ದೇವಸ್ಥಾನ ಹತ್ರ ಮೊದಲನೇದಾಗಿ ಅಲ್ಲಿ ಸೇರ್ತಾರೆ. ಅವರೆಲ್ಲ ಕೂಡ ಹಿಂಬಾಲಕರನ್ನು ಕರ್ಕೊಂಡು, ಅವರೆಲ್ಲ ಕೂಡ ಗುಂಡಾಗಳನ್ನು ಕರ್ಕೊಂಡು ಅಲ್ಲಿಂದ SP ಸರ್ಕಲ್ ಬರ್ತಾರ. SP ಸರ್ಕಲ್ ಇಂದ ಇಲ್ಲಿ ತನಕ ನಮ್ಮ ಮನೆ ತನಕ ಕೂಡ ಜನಾರ್ದನ್ ರೆಡ್ಡಿ ಅವ್ರ ಮನೆ ತನಕ ಕೂಡ ಅಷ್ಟು ಮಂದಿ ಹಿಂಬಾಲಕರು ಹಾಕೊಂಡು ಬರ್ತಾ ಇದ್ರು ಕೂಡ ಈ DSP ಏನ್ ಮಾಡ್ತಾ ಇದ್ರು? ಅಕಸ್ಮಿತವಾಗಿ DSP ಅವ್ರನ್ನ ಅಲ್ಲಿ ತಡೆದಿದ್ರೆ ಇಷ್ಟೊಂದು ದೊಡ್ಡ ಗಲಭೆ ಆಗ್ಲಿಕ್ಕೆ ಕಾರಣ ಆಗ್ತಿದ್ದಿಲ್ಲ ಅನ್ನಂತ ಮಾತನ್ನು ಕೂಡ ಕೇಳಬೇಕಾಗುತ್ತೆ. ಹಂಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಗೃಹ ಮಂತ್ರಿಗಳಿಗೆ ನಾನು ಒತ್ತಾಯವನ್ನು ಮಾಡ್ತೀನಿ. ಇವತ್ತು ಈ ಗಲಭೆಯಲ್ಲಿ ಕಾರಣಭೂತರಾದಂತ ಇವತ್ತೇನು ಒಬ್ಬ ಯುವಕ ಏನು ಸತ್ತಿದನೋ ಆ ಸಾಯಲಿಕ್ಕೆ ಕಾರಣ ಆ DSP ಅವರು ಅವ್ರಿಗೆ ಕುಮ್ಮಕ್ಕು ಕೊಟ್ಟಿರೋ ಕಾರಣ, ಇಲ್ಲಿ ತನಕ ಗುಂಪು ತಂದಿರೋ ಕಾರಣ ಅವರಿಂದ ಕೂಡ ಆಗಿರ್ಬೋದು ಅನ್ನಂತ ಹೇಳೋದ್ರ ಜೊತೆಲಿ ಅವ್ರೇನನ್ನು ಮುಂಜಾಗ್ರತೆಯನ್ನು ವಹಿಸಿದ್ರೆ ಈ ಗಲಭೆ ಆಗ್ತಿದ್ದಿಲ್ಲ ಅನ್ನೋದು ಕೂಡ ನಾನು ಕೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ಬಹಳಷ್ಟು ಮಂದಿ ಅವರು ನಾನು ಒತ್ತಾಯ ಮಾಡ್ತೀನಿ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ತಕ್ಷಣ DSP ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ. ಹಂಗಾಗಿ ಇವತ್ತು ಸಾಕಷ್ಟು ವಿಚಾರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಇವತ್ತು ಮನಸ್ಸು ಮಾಡಿದ್ರೆ ಅನೇಕ ಮಂದಿನ ಕ್ರಿಮಿನಲ್ಸ್ ನ ಯಾರು ಈಗ ಗಲಭೆಯಲ್ಲಿ ಶಾಮೀಲಾದಂತವ್ರನ್ನ ಅವ್ರನ್ನ ಒಳಗಡೆ ಹಾಕ್ಬೋದಾಗಿತ್ತು. ಇಲ್ಲಿ ತನಕ ಆಗಿದೆ, ಅವ್ರು ಯಾವುದೇ ರೀತಿಯಲ್ಲಿ ಕೂಡ
ಇವತ್ತು ಕೇವಲ ಅದು ಏನಂತಿದ್ರಲ್ಲ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ, ಇವತ್ತು ಅವರು ಶಾಸಕರು ಎಲ್ಲರೂ ಕೂಡ ನೋಡ್ತಾರೆ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಕ್ ಹೊಂಟಾರೆ. ಹಂಗಾಗಿ ಇವತ್ತು ನಾನು ಗೃಹ ಸಚಿವರುಗಳಿಗೆ ನಾನು ವಿನಂತಿ ಮಾಡ್ಕೊಂತೀನಿ, ಇವತ್ತು ನೋಡಿ ಇಷ್ಟೊಂದು ಗಲಭೆಗಳು ಈ ರಾಜ್ಯದಲ್ಲಿ ಆಗ್ತಾ ಇದಾವ. ಗೃಹ ಮಂತ್ರಿಗಳ ಇವತ್ತನಾಗಲಿ ಕಣ್ಣು ತೆಗಿರಿ. ಇವತ್ತು ನಿಮ್ಮ ಶಾಸಕರು, ನಿಮ್ಮ ಕಾಂಗ್ರೆಸ್ನ ಹಿಂಬಾಲಕರು, ಕೆಲವೊಂದು ಗುಂಡಾ ಹಿಂಬಾಲಕರು ಇಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದಾರೋ, ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ನಾವು ಎಚ್ಚರ ತಪ್ಪಿದ್ರಿಗಿನ ನಾವ್ ಯಾರು ಕೂಡ ಇಲ್ಲಿ ಉಳಿತಾ ಇದ್ದಿಲ್ಲ. ದೇವರ ಆಶೀರ್ವಾದದಿಂದ ಆ ಎಲ್ಲೋ ಒಂದು ಕಡೆ ಆ ಗಲಿಬೆ ಆಗಂತ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ. ಅಕಸ್ಮಿತವಾಗಿ ಅವರೆಲ್ಲ ಗುಂಡ ಹಾರಿಸೋದು ಆ ಕಡೆ ಈ ಕಡೆ ಆಗಿದ್ರೆ ನಮ್ಮ ಜೀವ ಆಗ್ತಿದ್ದು ಇವತ್ತು ನಾವು ಇರ್ತಿದ್ದಿಲ್ಲ. ಹಂಗಾಗಿ ನಾನು ಗೃಹ ಸಚಿವರಿಗೆ, ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊತೀನಿ, ಇವತ್ತನಾಗ್ಲಿ ನೀವು ಈ ಲಾ ಅಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಪ್ಸ್ ಆಗಿದಾವ. ಆದ್ರೆ ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಪ್ಸ್ ಆಗುವಂತ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಯಾವತ್ತೂ ಕಂಡನಿಲ್ಲದಂತೆ ಇವತ್ತು ಇಷ್ಟೊಂದು ದೊಡ್ಡ ಗಲಭೆ ಆದಂತ ಟೈಮಲ್ಲಿ ಕೂಡ ಮುಖ್ಯಮಂತ್ರಿಗಳು ಯಾರು ತಪ್ಪಿತಸ್ಥರಿದ್ರು ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನು ತಗೊಳ್ಳಂತ ಕೆಲಸ ಆಗಬೇಕು ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡಿಕೊಂತೀನಿ. ಹಂಗಾಗಿ ಇವತ್ತು ಬಹುಶಃ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶ ಭಾಷಣ ಅನ್ನಂತ ಮಸೂದೆಯನ್ನು ಕೂಡ ತಂದಿದ್ದಾರೆ. ಈ ದೇಶ ಭಾಷಾ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣವನ್ನು ಮಾಡಿದಂತ ವ್ಯಕ್ತಿ ಯಾರು? ನಾರಾ ಭರತ್ ರೆಡ್ಡಿ ಅವರು. ಈ ನಾರಾ ಭರತ್ ರೆಡ್ಡಿ ಅವರು ಏನ್ ದ್ವೇಷ ಭಾಷಣೆಯನ್ನು ಮಾಡಿದಾರೋ, ಅವ್ರು ಮಾತಾಡಿದಂತ ಭಾಷೆ ಏನಿತ್ತು, ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದಿ ಬಂದಿದ್ರೆ ಕೂಡ, ಮಸೂದಿ ಜಾರಿಯಲ್ಲಿದ್ರೆ ಕೂಡ ಅವರು ಏನೋ ಮನೆ ಸುಟ್ಟು ಹಾಕ್ತಿದ್ವಿ, ಮನೆ ಸುಟ್ಟು ಬರ್ತಾ ಇದ್ವಿ, ನಾನು ತಾಳ್ಮೆ ಕಲ್ಕೊಂಡಿದ್ರೆ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ವಿ ಅಂತ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣೆ ಮಾಡಿರೋದು ಮೊದಲನೇ ಶಾಸಕ, ಕಾಂಗ್ರೆಸ್ ಪಾರ್ಟಿನ ಶಾಸಕ ನಾರಾ ಭರತ್ ರೆಡ್ಡಿ ಅವರು. ಅವರು ಇವತ್ತು ಈ ಎಲ್ಲವನ್ನು ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ದರೆ ಕೂಡ ಇವತ್ತು ದೇಶ ಭಾಷಣ ಮಾಡಿರೋ ಕಾರಣ ಅವ್ರನ್ನ ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಪ್ರಕರಣ ದಾಖಲು ಮಾಡುವಂತ ಕೆಲಸ ಆಗ್ಬೇಕಾಗಿದೆ. ಹಂಗಾಗಿ ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು ಅದಕ್ಕೋಸ್ಕರವಾಗಿ ನಾವು ಇವತ್ತು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ವಿ. ಹಂಗೆ ಇವತ್ತು ಕರ್ನಾಟಕ ಎಲ್ಲ ಕೂಡ ಗುಂಡಾ ರಾಜ್ಯ ಆಗಿ ಪರಿವರ್ತನೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿ ಸಾಕಷ್ಟು ಇವತ್ತು ನಾನು ಜಿಲ್ಲಾಧಿಕಾರಿ ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಗುಂಡು ಹಾರಿಸಿದಂತವ್ರು ಯಾರು ಇದ್ದಾರೋ, ಆಲ್ರೆಡಿ ಗುಂಡು ಹಾರಿಸಿದಂತವ್ರು ಗನ್ನುಗಳೆಲ್ಲ ಕೂಡ ನೀವು ಸ್ವಾಧೀನಪಡಿಸ್ಕೊಂಡಿದ್ರಿ. ಸ್ವಾಧೀನಪಡಿಸ್ಕೊಂಡ ನಂತರ ಕೂಡ ಇವತ್ತು ಏನಾಗ್ತಾ ಇದೆ, ಅವ್ರು ಎಲ್ಲೋ ಒಂದು ಕಡೆ ಇಲ್ಲಿ ತನಕ ಆಗಿದ್ದ ಅರೆಸ್ಟ್ ಮಾಡಲಿಲ್ಲ. ಅವರು ಯಾರು ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಯಾರನ್ನ ಅರೆಸ್ಟ್ ಮಾಡಬೇಕಾಗಿದ್ದು ಈ ಬಂದೂಕನ್ನು ತಗೊಂಡು ಅವ್ರು ಇವರು ಕೊಲೆ ಯತ್ನ ಮಾಡಿದಂತವ್ರು, ಕೊಲೆಗೆ ಅವ್ರು ಶಾಮೀಲಾದಂತವ್ರನ್ನ ಇಲ್ಲಿ ತನಕ ಆಗಿದೆ ಅರೆಸ್ಟ್ ಮಾಡುವಂತ ಕೆಲಸ ಆಗಲಿಲ್ಲ. ತಕ್ಷಣ ನಾನು ಇವತ್ತು ಬಹುಶಃ ನಾನು ಕೇಳಂತ ವಿಚಾರಗಳು ನೋಡಿದಂತ ಟೈಮಲ್ಲಿ ಮುಂಚೆಯಿಂದ ಕೂಡ ಈ ಸರ್ಕಾರ ಬಂದಂತ ಟೈಮಲ್ಲಿ ಎಲ್ಲ ವಾಲ್ಮೀಕಿ ವಿಚಾರಗಳಲ್ಲಿ ಬಂದಂತ ಟೈಮಲ್ಲಿ ಇವತ್ತು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ಮಾಡಿದ್ರು. ಮೊದಲನೇದು. ಎರಡನೇ ತಪ್ಪು ಏನು ಮಾಡಿದ್ರು, ಇಲ್ಲಿ ತನಕ ಇದೆ 187 ಕೋಟಿ ರೂಪಾಯಿ ವಾಪಸ್ ಕೂಡ ಕಟ್ಟಿಲ್ಲ. ಇವತ್ತು ಕೇವಲ ಮಂತ್ರಿಗಳನ್ನ ನಾಗೇಂದ್ರವ್ರನ್ನ ರಾಜೀನಾಮೆ ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ಅದೇ ರೀತಿಯಲ್ಲಿ ಕೂಡ ನಾವು ನೋಡ್ತಾ ಇದ್ವಿ. ಇವತ್ತು ನಾಗೇಂದ್ರ ಅವರು ತಪ್ಪು ಮಾಡಿದ ರಾಜೀನಾಮೆ ತಗೊಂಡಿದ್ರ, ಅದೇ ರೀತಿಯಲ್ಲಿ ನಮ್ಮ ಇವರು ರಾಜಣ್ಣವರು ಏನು ತಪ್ಪು ಮಾಡಿದ್ರೆ ಕೂಡ ಅವರಂತ ಭ್ರಷ್ಟಾಚಾರ ಮಾಡಿದ್ರು, ಜೈಲಿಗೆ ಹೋದ್ರು. ಇವತ್ತು ಅವ್ರ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ. ಏನು ಕೋಆಪರೇಟಿವ್ ಅಲ್ಲಿ ಇವತ್ತು ರಾಜಣ್ಣವ್ರನ್ನ ಇಲ್ಲಿ ತನಕ ಇದೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಅವ್ರು ರಾಜೀನಾಮೆ ತಗೊಂಡ್ರಿ, ರಾಜೀನಾಮೆ ತಗೊಂಡ್ರೆ ಎದಕ್ಕೋಸ್ಕರವಾಗಿ ರಾಜೀನಾಮೆ ತಗೊಂಡಿವಿ ಅಂದ್ರೆ ಇಲ್ಲಿ ತನಕ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ನಿಮ್ಮ ಹೈಕಮಾಂಡ್ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ, ಯಾರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ.
ಆದ್ರೆ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ. ಇಷ್ಟೊಂದು ದೊಡ್ಡ ಇವತ್ತು ಗಲಭೆ ಆದಂತ ಟೈಮಲ್ಲಿ ಇವತ್ತು ಯಾರು ಕೂಡ ನೀವು ಯಾರನ್ನ ಅರೆಸ್ಟ್ ಮಾಡಬೇಕಾಯ್ತು ಶಾಸಕರನ್ನ ಆದಿ ಹಿಡ್ಕೊಂಡು ಇಷ್ಟೊಂದು ಒಂದು ಕೊಲೆ ಆದ್ರೆ ಇಲ್ಲಿ ತನಕ ಕೂಡ ಕಾದ್ಕೊಂಡು ಕುಂತೀರಿ ಅಂದ್ರೆ ಇನ್ನ ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳು ನಾನು ಪದೇ ನೆನಪು ಮಾಡಿಕೊಡ್ತೀನಿ. ಮುಖ್ಯಮಂತ್ರಿಗಳೇ, ನೀವು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತೇಳಿ ನೀವು ಬೆಂಗಳೂರಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಬಂದಿದ್ರಿ. ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಈ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಇಷ್ಟು ಕೊಲೆ ಆಗಿದ್ರೆ ಕೂಡ ಅವ್ರು ಅರೆಸ್ಟ್ ಮಾಡುವಂತ ವಿಚಾರದಲ್ಲಿ ನೀವು ಎಲ್ಲೋ ಒಂದು ಕಡೆ ಮೀನಾವೇಶ ಮಾಡ್ತಾ ಇದ್ದೀರಿ. ಹಂಗಾಗಿ ನೀವು ಅಕಸ್ಮಿತವಾಗಿ ಇದೇನನ್ನ ನೀವು ಆದಷ್ಟು ಬೇಗ ಕ್ರಮವನ್ನು ತಗೊಂಡಿಲ್ಲ, ಅವ್ರು ಅರೆಸ್ಟ್ ಮಾಡಕ್ ಆಗಲ್ಲ ಅಂದ್ರೆ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ಬೇಕಾಗುತ್ತೆ ಅನ್ನೋಂಥದ್ದು ಕೂಡ ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸ ನಾನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾನು ಇವತ್ತು ಒಂದು ವಿಚಾರಗಳನ್ನು ಹೇಳ್ತೀನಿ. ಬಹುಶಃ ನಾನು ಇದಕ್ಕಿಂತ ಮುಂಚೆ ನಾನು ನೋಡ್ತಾ ಇದ್ದೆ, ನಾನು ಕೂಡ ಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ವಿ. ಏನು ಯಡಿಯೂರಪ್ಪ ಅವರು 4 ಬಾರಿ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಅವಧಿಯಲ್ಲೇ ಕೂಡ ನಾನು ಜನಾರ್ದನ್ ರೆಡ್ಡಿ ಅವರು ಮಂತ್ರಿ ಆಗಿದ್ವಿ. ನಂತರ ಬೊಮ್ಮಾಯಿ ಅವಧಿಯಲ್ಲಿ ಕೂಡ ನಾನು ಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ. ನಮ್ಮ ಜಗದೀಶ್ ಶೆಟ್ಟರ್ ಅವರ ಅವಧಿಯಲ್ಲಿ ಕೂಡ ಅವರು ಮಂತ್ರಿ ಆಗಿ ಕೆಲಸ ಮಾಡಿದ್ವಿ. ನಮ್ಗೆ ಅಷ್ಟು ಅನುಭವ ಇದೆ. ಯಾಕಂದ್ರೆ ಇವತ್ತು ನಾನು ನೋಡಂತ ಟೈಮಲ್ಲಿ ಈ ಪೆಟ್ರೋಲ್ ಬಾಂಬ್ಗಳು ಇವೆಲ್ಲ ನೋಡಿದಂತ ಟೈಮಲ್ಲಿ ನನಗೆ ನೆನಪು ಬರ್ತಾ ಇರುವಂತ ವಿಚಾರ ಏನಂದ್ರೆ ಕೆಜಿಹಳ್ಳಿ ಡಿಜೆಹಳ್ಳಿ. ಈ ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣ ನೋಡಿದಂತ ಟೈಮಲ್ಲಿ ಅವತ್ತಿನ ಶಾಸಕರಾದ ಪುಲಕೇಶಿ ನಗರದ ಶಾಸಕರಾದಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಮೇಲೆ ಇದೇ ರೀತಿ ಗುಂಡಾಗಿರಿ ಕೆಲವೊಂದು ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕಾರ್ಯಕರ್ತರೆ ಆಗ ಗುಂಡಾಗಿರಿ ಮಾಡ್ಬಿಟ್ಟು ಪೆಟ್ರೋಲ್ ಬಾಂಬ್ಗಳನ್ನು ದಾಳಿ ಮಾಡಿ ಅವ್ರ ಮನೆ ಸುಟ್ಟಾಕಿದ್ರು. ಅವತ್ತು ಅವರು ಅಖಂಡ ಶ್ರೀನಿವಾಸ ಅವ್ರ ಮನೆ ಸುಟ್ಟಾಕಿದ ನಂತರ ಅವರು ಏನು ಮಾಡಿದ್ರು, ರಾಜಕೀಯವಾಗಿ ಮುಗಿಸಿದ್ರು. ಅಖಂಡ ಶ್ರೀನಿವಾಸ ಅವರು ಮನೆ ಸುಟ್ಟಿ ಯಾರು ಸುಟ್ಟಿದಂತವ್ರು ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅವರು ರಾಜಕೀಯವನ್ನೇ ಮುಗಿಸಂತ ಕೆಲಸ ಮಾಡಿದ್ರು. ಅಖಂಡ ಶ್ರೀನಿವಾಸ ಒಬ್ಬ ದಲಿತ ನಾಯಕ ಆಗಿದ್ರು, ಅವ್ರ ಮನೆ ಸುಟ್ಟಿದ್ರು. ಅವ್ರ ಮನೆ ಸುಟ್ಟಿದ್ರ ನಂತರ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಒಬ್ಬ ದಲಿತ ನಾಯಕರಿಗೆ ದಲಿತ ಶಾಸಕರಿಗೆ ಇವತ್ತು ಮೋಸ ಮಾಡುವಂತ ಕೆಲಸ ಅವತ್ತು ಆಯ್ತು. ಅದೇ ರೀತಿಯಲ್ಲಿ ಇವತ್ತು ಅಂದು ಅಖಂಡ ಶ್ರೀನಿವಾಸ್ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಬ್ಬ ಹಿಂದುಳಿದಂತ ನಾಯಕ ಅವತ್ತು ಅಂದು ಅಖಂಡ ಶ್ರೀನಿವಾಸ್ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಹಿಂದುಳಿದಂತ ನಾಯಕನಿಗೆ ಇವತ್ತು ಪೆಟ್ರೋಲ್ ಬಾಂಬ್ಗಳು ಅವು ಹಾಕಿ ಇವಾಕಿ ಬೆದರಿಸುವಂತ ಕೆಲಸ ಇವತ್ತು ಮಾಡುವಂತ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡುವಂತ ಕೆಲಸ ಆಗಬೇಕು. ಅದಕ್ಕೋಸ್ಕರ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಕೆಲಸ ಆಗಬೇಕು. ಅವತ್ತು ಏನು ಅಖಂಡ ಶ್ರೀನಿವಾಸ್ ಅವರಿಗೆ ಏನು ಸಂಪತ್ ರಾಜನ್ ಅಂತವರು ಏನು ಅವತ್ತು ಅವ್ರ ಮನೆ ಸುತ್ತಿ ಹಾಕಿದ್ರು, ಅವರೆಲ್ಲರೂ ಕೂಡ ಯಾರ ಜೊತೆಲಿ ಅಡ್ಡಾಡ್ತಾರೆ ಅನ್ನೋ ವಿಚಾರ ಕೂಡ ನಿಮ್ಗೆಲ್ಲ ಗೊತ್ತಿರೋ ಕಾರಣ ಇವತ್ತು ಬಹಳಷ್ಟು ಮಂದಿ ಕಾಂಗ್ರೆಸ್ನ ಹಿಂಬಾಲಕರು ಕಾಂಗ್ರೆಸ್ನ ಶಾಸಕರು ಎಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿರೋ ಕಾರಣ ಒಬ್ರು ಅಮಾಯಕ ಡೆತ್ ಆಗಿರೋ ಕಾರಣ ಅವ್ರು ಆದಷ್ಟು ಶೀಘ್ರದಲ್ಲಿ ಅವರು ಬಂಧಿಸಬೇಕನ್ನೋ ಒತ್ತಾಯ ಕೂಡ ನಾನು ಮಾಡ್ತೇನೆ. ಅಷ್ಟು ಮಾಡ್ಲಕ್ ಆಗಲ್ಲ ಅಂತ ಹೇಳಿದೆ. ಇಲ್ಲಿ ತನಕ ಆಗಿದೆ. ಒಬ್ಬರು ಅಂಗರಕ್ಷಕರಿಂದ ಫೈರ್ ಆದ ನಂತರ ಒಬ್ಬ ವ್ಯಕ್ತಿ ತಪ್ಪೋದ ನಂತರ ಕೂಡ ಅವ್ರು ಏನ್ ಹೇಳ್ತಾ ಇದ್ರ ಅವ್ರ ರೈಫಲ್ಗಳೆಲ್ಲ ಕೂಡ ಯಾರು ಇವತ್ತು ಖಾಸಗಿ ವ್ಯಕ್ತಿಗಳು ಯಾರಿದ್ದಾರೋ ಅವ್ರ ಗುಂಡು ಏನ್ ಹಾರಿದನೋ ಆ ಹುಡುಗ ಸತ್ತಂತ ದೇಹದಲ್ಲಿ ಏನಿದನೋ ಆ ದೇಹದಲ್ಲಿ ಇದ್ದಂತ ಟೈಮಲ್ಲಿ ಅಂಗರಕ್ಷಕಗಳಿಂದನೇ ಹಾರಿದೆ ಅಂತ ವರದಿ ಬಂದ ನಂತರ ಕೂಡ ಇಲ್ಲಿ ತನಕ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡೋಂತ ಕೆಲಸ ಆಗ್ಲಿಲ್ಲ. ಅರೆಸ್ಟ್ ಮಾಡೋಂತ ಕೆಲಸ ಆಗ್ಲಿಲ್ಲ ಅಂದ್ರೆ ನೀವು ಇದೇ ರೀತಿಯಲ್ಲಿ ಅರೆಸ್ಟ್ ಮಾಡಕ್ ಆಗಲ್ಲ ಅಂದ್ರೆ ನಾವ್ ಏನ್ ಮಾಡಕ್ ಹೋರಾಟ ಮಾಡ್ಬೇಕಾಗುತ್ತೆ. ಪಾದಯಾತ್ರೆಯನ್ನು ಕೂಡ ನಾವು ತೀರ್ಮಾನ ಇಲ್ಲಿ ತನಕ ತಗೊಂಡಿವಿ, ತೀರ್ಮಾನವನ್ನು ತಗೋಬೇಕಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಪಾದಯಾತ್ರೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಅಲ್ಲ, ಖಂಡಿತವಾಗಿ ಇದೇ ರೀತಿ ನೆಗ್ಲಿಜೆನ್ಸ್ ಮಾಡ್ಕೊಂಡೋದ್ರಿಗೆ ನಾವು ಖಂಡಿತವಾಗಿ ಪಾದಯಾತ್ರೆ ಮಾಡೋಂತ ಕೆಲಸ ಮಾಡ್ತೀವಿ. ಈ ಕುರಿತು ನಿನ್ನೆ ವಿಜೇಂದ್ರ ನಾವು ಅವ್ರಿಗೆ ನನಗೆ ಬಂದಂತ ಪ್ರಾಥಮಿಕ ವರದಿ ಏನಿದೆ, ಪ್ರಾಥಮಿಕ ಇನ್ಫಾರ್ಮೇಶನ್ ಏನಿದೆನೋ ಅವ್ರನ್ನ ಗನ್ಮೇನ್ಗಳು ಏನಿದಾರೋ ಯಾರು ಇವತ್ತು ಗುಂಡು ಹಾರಿಸಿ ಯಾರೋ ಹುಡುಗ ಸತ್ತೋಗಿದನೋ ಆ ಹುಡುಗ ಹಾರಿಸಿದಂತ ಹುಡುಗ ಸತ್ತ ಮೇಲೆ ಕೂಡ ಇಲ್ಲಿ ತನಕ ಇದೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಅರೆಸ್ಟ್ ಯಾಕೆ ಮಾಡಿಲ್ಲ ಅಂತ ಅವ್ರು ಸಿಕ್ಕಿಲ್ಲಂತೆ. ಇದೆಂತದ್ದು ಸಿಕ್ಕಿಲ್ಲ ಅನ್ನೋದು ಏನೋದು ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು ಏನಂತ ಸರ್ ಯಾವ ಹಂತದಲ್ಲಿ ತನಿಖೆ ಇದೆ ಅಂತ ಹೇಳ್ತಾರೆ. ಅಲ್ಲ, ಅಕಸ್ಮಾತ್ ಅವ್ರು ಹೇಳ್ತಾ ಇರೋಂಥ ಪ್ರಕಾರ ಗನ್ನುಗಳು ಹಿಡ್ಕೊಂಡಾರೆ. ಆ ಗನ್ನುಗಳು ಹಿಡ್ಕೊಂಡ್ರೆ ಅವ್ರು ಅಬ್ಸ್ಕ್ಯಾಂಡಿಂಗ್ ಇದ್ದಾರಂತೆ. ಅದು ಎಂತದಂದ್ರೆ ನನಗೆ ಏನು ಗೊತ್ತಿಲ್ಲ. ಸರಿ, ಮತ್ತೆ ನಿಮ್ದು ಇವ್ರು ಏನಾದ್ರು ಬರ್ತಾ ಇದ್ದಾರೆ ಸರ್ ಶ್ರೀರಾಮ್
ಅಶೋಕ್ ಅವ್ರು ಏನಾದ್ರು ಬರ್ತಾ ಇದ್ದಾರೆ ಅಲ್ಲ, ಇಲ್ಲಿ ತನಕ ಯಾವುದೇ ಮಾಹಿತಿ ಇಲ್ಲ. ಆಲ್ರೆಡಿ ನಮ್ಮ ನಾಯಕರಾದಂತ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಡಬೇಕಂತ ಕೊಡ್ತಾರೆ ಎಲ್ಲ. ಅಲ್ಲ, ಇಲ್ಲಿ ತನಕ ಅದೇ ತೀರ್ಮಾನ ತಗೊಂಡಿಲ್ಲ. ತೀರ್ಮಾನ ತಗೊಂಡ್ರೆ ತಾವು ತಿಳಿಸಿ, ಅಕಸ್ಮಿತವಾಗಿ ಹಿಂಗೆ ನೆಗ್ಲೆಜೆನ್ಸ್ ಮಾಡಿದ್ರೆ ನಾವು ಪಾದಯಾತ್ರೆ ಮಾಡಬೇಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೆ. ಏನು ಹೆಂಗ ಎತ್ತ ಅನ್ನೋದು ಮತ್ತೆ ತಿಳ್ಕೊಂಡು ಹೇಳೋಂತ ಕೆಲಸ ಭಾಷಣ ಕಾಯ್ದೆ ಅಡಿ ಭರತ್ ರೆಡ್ಡಿನ ಅರೆಸ್ಟ್ ಮಾಡದೇ ಇದ್ರೆ ಪಾದಯಾತ್ರೆ ಅಲ್ಲ. ಇನ್ನ ಬೇರೆ ಇವತ್ತು ಅರೆಸ್ಟ್ ಆಗೋ ಮನುಷ್ಯ ಡೆತ್ ಆಗಿರಲ್ಲ, ಅವ್ರ ವಿಚಾರದಲ್ಲಿ ಅರೆಸ್ಟ್ ಮಾಡ್ಬೇಕನ್ನಂತ ಒತ್ತಾಯ ಕೂಡ ಮಾಡ್ತೀವಿ. ಭರತ್ ರೆಡ್ಡಿನೇ ಅರೆಸ್ಟ್ ಮಾಡ್ಬೇಕಂತ ಭರತ್ ರೆಡ್ಡಿ ಅವರು ಸೇರಿಕೊಂಡು ಇವತ್ತು ಕೇಸಲ್ಲಿ ಏನು ಭರತ್ ರೆಡ್ಡಿ ಕೂಡ ಶಾಮೀಲಾಗಿರೋರನ್ನ, ಭರತ್ ರೆಡ್ಡಿ ಅವರು, ಆ ಸತೀಶ್ ರೆಡ್ಡಿ ಅವರು, ಅವ್ರ ಹಿಂಬಾಲಕರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಒಬ್ಬ ಜೀವ ಹೋಗಿದ್ರಿ. ಜೀವ ಹೋದ್ಮೇಲೆ ಕೂಡ ಇವತ್ತಿನ ತನಕ ಅರೆಸ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಯಾರಂತ ರೆಸ್ಪಾನ್ಸಿಬಿಲಿಟಿ ಗೊತ್ತಾಗಬೇಕಲ್ಲ. ವೆಪನ್ಸ್ ವಶಪಡಿಸಿಕೊಂಡು ಇವಾಗ ವೆಪನ್ ಹೊಂದಿದಂಥ ವ್ಯಕ್ತಿಗಳನ್ನು ಏನು ಅರೆಸ್ಟ್ ಮಾಡದೇ ಇರೋದ್ರ ಬಗ್ಗೆ ನಿಮ್ಗೆ ಅಸಂತೃಪ್ತಿ ಇದೆಯಲ್ಲ. ಈಗ ಅವರೇ ಅಧಿಕಾರ ಇರೋದ್ರಿಂದಾಗಿ ನ್ಯಾಯ ಸಿಗುತ್ತೆ ಅಂತ ಗ್ಯಾರಂಟಿ ಇದೆ. ನಾವು ಆಲ್ರೆಡಿ ಕೇಳಿದ್ವಲ್ರಿ, ಬಹಳಷ್ಟು ಸಾರಿ ನಾವು ಕೇಳಿದ್ವಿ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಇಂದ ಇನ್ವೆಸ್ಟಿಗೇಷನ್ ಮಾಡಿಸ್ರಿ, ಇಲ್ಲ ಅಂದ್ರೆ ಇನ್ನ ನಾವು CBI ಕೊಡ್ರಿ, ಎಲ್ಲಿದ್ರೆ ಇನ್ನ ನೀವು ಪ್ರಾಮಾಣಿಕ ಅಧಿಕಾರಿಗಳು ಯಾರನ್ನ ಇದ್ರೆ ಮಾಡಿಸ್ರಿ ಅನ್ನೋ ವಿಚಾರ ನಾವು ಬಿಟ್ಕೊಟ್ಟಿ ಬಹಳ ಕ್ಲಿಯರ್ ಆಗಿ ಹೇಳಿದ್ವಿ. ನಾವು ಯಾವುದೇ ಅಭ್ಯಂತರ ಇಲ್ಲ. ಅಂದ್ರೆ ನನ್ನ ಉದ್ದೇಶ ಏನಂದ್ರೆ ಯಾರು ತಪ್ಪು ಮಾಡಿದಾರೋ ಅವನಿಗೆ ಜೈಲು ಶಿಕ್ಷೆ ಆಗ್ಲೇಬೇಕು ಅನ್ನೋ ಒತ್ತಾಯಗಳು ಮಾಡ್ತೀನಿ. ನಾನು ಅವತ್ತು ಕೂಡ ಹೇಳಿದ್ದೀನಿ ಕ್ಲಿಯರ್ ಆಗಿ ಏನನ್ನೋದು, ಅವತ್ತು ಗುಂಡಾರಿಸಿದಂತ ಟೈಮಲ್ಲಿ ಕೂಡ ಅವ್ರು ನಮ್ಮ ಕಡೆ ತಿರ್ಸಂತ ಟೈಮಲ್ಲಿ ಕೂಡ ನಾವು ಪ್ರಾಮಾಣಿಕರು, ಅವರು ಪ್ರಾಮಾಣಿಕರು ಅಂತ ಹೇಳಿ ಗಲಭೆ ಆಗಿದೆ. ಗಲಭೆ ಆದಂತ ಟೈಮಲ್ಲಿ 100 ಮಂದಿ ಬಂದಂತ ಟೈಮಲ್ಲಿ ಫೈರಿಂಗ್ ಆಗಿದೆ. ಫೈರಿಂಗ್ ಆದಂತ ಟೈಮಲ್ಲಿ ಅವ್ರೇನೋ ಮಾತಾಡೋ, ನಾನೇನೇನೋ ಮಾತಾಡೋ, ತನಿಖೆ ನಡಲಿ ಅಂತ ಹೇಳಿದೆ. ಇವತ್ತು ಖಾಸಗಿ ರಿವಾಲ್ವರ್ ಇದ್ದ ಫೈರ್ ಆಗಿದೆ ಅನ್ನೋದು ಪೊಲೀಸರು ಕೂಡ ವರದಿ ಕೊಟ್ಟಿರೋ ಕಾರಣ ಅವನ ದೇಹದಲ್ಲಿ ಗುಂಡು ಹಾರಿದೆ ಅಂತ ಸ್ಪಷ್ಟವಾಗಿ ಕಾಣುವಂತ ಸಂದರ್ಭದಲ್ಲಿ ಕೂಡ ಅವ್ರು ಅರೆಸ್ಟ್ ಮಾಡ್ಬೇಕನ್ನೋ ಒತ್ತಾಯ ಕೂಡ ಮಾಡ್ತಾರೆ. ಈಗ ಪೊಲೀಸರು ಹೇಳ್ಬೇಕಂತದ್ದು ಖಾಸಗಿ ರಿವಾಲ್ವರ್, ಯಾರು ಖಾಸಗಿ ಅಂತ ಇದುವರೆಗೆ ಹೇಳ್ತಾ ಇಲ್ಲ. ಅಲ್ಲ, ಖಾಸಗಿ ರಿವಾಲ್ವರ್ ಅಂದ್ರೆ ಯಾರು ಆಲ್ರೆಡಿ ಶ್ರಮ ಮಾಡ್ಕೊಂಡ್ರೆ. ಇವಾಗ ನೋಡ್ರಿ, ಖಾಸಗಿ ರಿವಾಲ್ವರ್ಗಳು ಜನರ ಸಾರ್ವಜನಿಕರಿಗೆ ಯಾರು ಕೂಡ ಹತ್ಕೊಂಡು ಅಡ್ಡಾಡಲ್ಲ. ಆಲ್ರೆಡಿ ಅವ್ರಿಗೆ ಗೊತ್ತಿದೆ ಯಾವ ಲೈಸೆನ್ಸ್ ಎಲ್ಲೆಲ್ಲಿ ಪಡ್ಕೊಂಡಿರ್ತಾರ, ಯಾರೆಲ್ಲ ಗುಂಡು ಉಳ್ಕೊಂಡಿದ್ದಾರ, ಎಲ್ಲವನ್ನೂ ಗೊತ್ತಿದೆ ಅವ್ರು. ಸರ್, ಇಲ್ಲಿ ಮಡಿವಾಳ FSL ವರದಿಗೆ ಕಳಿಸಿದಾರಲ್ಲ ಸರ್, ಏನು ಅವರು ಖಾಸಗಿಯವರು ಮತ್ತು ಸರ್ಕಾರ ಯಾವುದು ಸಹ ಸರ್ಕಲಿಂದ ಪೊಲೀಸ್ DSP ಏನಿದ್ದಾರೆ ಇದಕ್ಕೆಲ್ಲದಕ್ಕೂ ಕಾರಣ ಬಳ್ಳಾರಿ ನಗರದ DSPನೇ ವಿಡಿಯೋ ಪೊಲೀಸರೇ SP ಸರ್ಕಲ್ ಇಂದ ಅವ್ನು ಭರತ್ ರೆಡ್ಡಿನ ನಮ್ಮ ಮನೆಯವರೆಗೆ ತಗೊಂಡು ಬಂದಿದ್ದಾರೆ. ಅದು ಕೂಡ ಏನಂತಂದ್ರೆ ಫೈರಿಂಗ್ ಆಗ್ತಾ ಇದೆ, ಕಲೆಗಳು ಬಿದ್ದಿದೆ, ನಾವೆಲ್ಲ ಒಳಗಡೆ ಬರ್ತಾ ಇದ್ದೀವಿ. ಅವನು DSPನೇ SP ಸರ್ಕಲ್ ಇಂದ ಹಿಡಿದು ಪೊಲೀಸ್ ರಕ್ಷಣೆ ಕೊಟ್ಟವರಿಗೆ ನಮ್ಮ ಮನೆಯವರೆಗೆ ಕರ್ಕೊಂಡು ಬಂದು ಅವನ ಸಮಕ್ಷಮದಲ್ಲೇ ಮನೆ ಮೇಲೆ ಕಲ್ಲುಗಳು, ಬಾಟಲ್ಗಳು, ಫೈರಿಂಗ್ ಎಲ್ಲ ಮಾಡಿದ್ದಾರೆ ಸರ್. ಇದೊಂದು ನಿನ್ನೇನು ನಮ್ಮ ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ನಾಗೇಂದ್ರ ಅವರು ಬಿಹಾರ ಮಾಡಕ್ ಹೊಂಟಾರ, ಏನು ಉತ್ತರ ಪ್ರದೇಶ್ ಮಾಡಕ್ ಹೊಂಟಾರ ಅಂತೇಳಿ ಸತೀಶ್ ರೆಡ್ಡಿ ಜೊತೆ ಅವ್ನು ಸತೀಶ್ ರೆಡ್ಡಿದು ಬರ್ತ್ಡೇ ಕಾರ್ಯಕ್ರಮ ಟರ್ಬನ್ ಹಾಕೊಂಡಿರೋ ಗನ್ಮೆನ್ಗಳಿದ್ದಾರೆ ನೋಡಿ. ಇಲ್ಲಿ ಯಾರು ಫೈನ್ ಮಾಡಿದ್ದಾರಲ್ಲ, ಇಲ್ಲ ನಾನು ಮೀಡಿಯಾ ಗ್ರೂಪ್ಗೆ ಹಾಕ್ತೀನಿ. ಇದು ಹಿಂದಿ ಇದೆ ನೋಡಿ, ಟರ್ಬನ್ ಹಾಕೊಂಡಿದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ ಅವನಿಂದ. ಅಂದ್ರೆ ಫೈಲ್ ಮಾಡಿದಾರಲ್ರಿ, ಅವ್ರು ಫೈಲ್ ಮಾಡಿದ್ರು ಬಂದು ಎದುರ್ಕೊಂಡು ಇಲ್ಲಿ ಹೋಗ್ತೀವಿ. ಸೌಂಡ್ ಇಲ್ಲ. ಸತೀಶ್ ರೆಡ್ಡಿ ಹಿಂದೆ ಅವರೇ ಶೂಟ್ ಮಾಡಿದ್ರು. ಈ ವಿಡಿಯೋ ಇಲ್ಲ, ಹಾಕಿಲ್ಲ ಅದು ಇದು ಏನು ನೀನು ಬಾ ಇಲ್ಲಿ ಬಾ. ಟೋಟಲ್ ಎಂಟೈರ್ ಗಂಜಾ ಬಿಡ್ಲೆ 50 kg ಇದೆ. 5 ಅಂತೆ
ಬ್ರೈಟ್ನೆಸ್ ಲೈಟಿಂಗ್ ಬಗ್ಗೆ ಅವರು ದೌಲಾ ಅವನು ವಾಟ್ಸಪ್ಪಲ್ಲಿ ಅವ್ರ ಮೇಲೆ ಫೋನ್ ಇಟ್ಕೊಂಡಿದ್ದಾರೆ, ರೀಲ್ ಮಾಡ್ಕೊಂಡಿದ್ದಾರೆ. ಮಾತಾಡ್ತಾ ಇದ್ದಾರೆ. ಬಳ್ಳಾರಿ ನಗರದ ಫೆಡ್ರಲ್ ಡೆವಲಪ್ ಸರ್ ಅದು ಎನ್ಲಾರ್ಜ್ ಮಾಡಿ ಇಡೀ ಕಲ್ಯಾಣ ಹದಿನೆಂಟು ಕಾರಣಗಳಲ್ಲಿ ಅವ್ರ ವಿರುದ್ಧ ಕೇಸ್ ಇದೆ ಸರ್. ಪ್ರೆಸೆಂಟ್ 50 ಮೇಲೆ ಕೇಸ್ 50 ಮೇಲೆ ಅವನ್ನ ಅವ್ನ ಆಮೇಲೆ ಅವನ ಹತ್ರ ಬಂದು ಅವನ ಮೊಬೈಲಲ್ಲಿ ಅವ್ನು ರೆಕಾರ್ಡ್ ಮಾಡ್ಕೊಂಡು ಅವನೇ ರೀಲ್ ಮಾಡಿ ಬಾಸ್ ಕಾಲಿಂಗ್ ಜನಗಳಿಗೆ